ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆ್ಯಂಕರ್ ರಂಗನಾಥ್ ಗೌಡ. ಕನ್ನಡಿಗರು ಬಾಚಿ ತಪ್ಪಿಕೊಂಡು ಮುದ್ದಾಡ್ತಿರುವಂಥ ಒಂದು ಏಕೈಕ ಚಿತ್ರ ಅಂತ ಹೇಳಿದರೆ ಕಾಲಾಪತ್ರ ಅಂತಲೇ ಹೇಳ್ಬೋದು. ಬಿಕಾಸ್ ಅದರಲ್ಲಿ ಒಂದು ಸ್ಪೆಷಲ್ ಎಲಿಮೆಂಟ್ ಇದೆ. ಯಾಕೆ ಅಂತಂತ ಹೇಳಿ ಇವಾಗ ಅವ್ರ ಹತ್ರನೇ ಕೇಳುವಂಥ ಸಮಯ. ಚಿತ್ರತಂಡ ನನ್ನ ಜೊತೆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲೇದಾಗಿ ಹೀರೋ ವಿಕ್ಕಿ ವರುಣ್ ಅವರು ಇದ್ದಾರೆ. ನಮಸ್ಕಾರ ಸರ್. ಡೈರೆಕ್ಟ್ರು ಮತ್ತು ಹೀರೋ ಅಂತಲೇ ಹೇಳಬೇಕು. ಆ್ಯಂಡ್ ಧನ್ಯ ರಾಮ್ಕುಮಾರ್ ಅವರು ಕೂಡ ಇದ್ದಾರೆ. ನಮಸ್ಕಾರ ಮ್ಯಾಮ್. ಥ್ಯಾಂಕ್ ಯು. ನಿಮಗೂ ಕೂಡ. ಆ್ಯಂಡ್ ಒಳ್ಳೆಯದಾಯಿತು. ಯಾಕೆಂತ ಹೇಳಿದ್ರೆ ಬಿಕಾಸ್ ಈ ಒಂದು ಮೂವಿ ಈ ಟೈಮ್ನಲ್ಲಿ ಗೆದ್ದಿರುವಂಥದ್ದು ನಮಗೆ ಭಾಳ ಖುಷಿ ಆಗ್ತಾಯಿದೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ ಕೂಡ. ಸೊ ಎಷ್ಟು ಖುಷಿ ಕೊಟ್ಟಿದೆ ನಿಮಗೆ? ಖುಷಿಯಾಗಿದೆ. ನಾವು ಈ ಸಿನಿಮಾ ಮಾಡಬೇಕಾದ್ರೇ ಅಂದ್ಕೊಂಡಿದ್ದು ಇದು ಒಂದು ಎಕ್ಸ್ಪರಿಮೆಂಟ್, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇದ್ರೂ ಈ ಕಥೆನ ಹೆಂಗೆ ಅರ್ಥ ಮಾಡ್ಕೋತಾರೆ, ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಭಯ ಇತ್ತು. ಶನಿವಾರ ಯಾವಾಗ ರಿವ್ಯೂ ಬಂದಮೇಲೆ ತುಂಬ ಸಿನಿಮಾ ಟೇಕ್ ಆಫ್ ಆಗಿ ತುಂಬ ಹೌಸ್ಫುಲ್ಗಳು ಹೋಗ್ತಾ ಇರೋದು ಭಾಳ ಖುಷಿ ಇದೆ. ಎಲ್ಲ ಊರುಗಳಿಂದನೂ ಫೋನ್ ಮಾಡಿ ಅಣ್ಣವ್ರ ಸೀನ್ಗಳು ಏನೇನಿದೆ ಅದು ನಮಗೆ ಭಾಳ ಅಂದರೆ ನಾವು ತುಂಬ ದಿನ ಆಗಿತ್ತು ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ, ಅಣ್ಣವ್ರಿರೋ ಕಾರಣಕ್ಕೆ ಬಂದು ನೋಡಿದ್ವು. ಅದ್ರ ಜೊತೆ ಕಥೆನೂ ಚೆನ್ನಾಗಿದೆ, ಯಾವುದೇ ವಲ್ಗಾರಿಟಿ ಇಲ್ಲ ಅಂತೆಲ್ಲ ಹೇಳಿದ್ದು ನಂಗೆ ತುಂಬ ಹ್ಯಾಪಿ. ಓಕೆ. ಆ್ಯಂಡ್ ಮೊದಲನೇ ನಿರ್ದೇಶನ, ಸೊ ಮೂವಿ ಗೆದ್ದಿದೆ. ಈ ಒಂದು ಖುಷಿ ಡಬಲ್ ಆಗಿದೆಯಾ ಹೇಗೆ ಅಂತ? ಜವಾಬ್ದಾರಿ ಜಾಸ್ತಿ ಆಗಿದೆ. ಖುಷಿನೂ ಇದೆ. ನಾವು ಎಫರ್ಟ್ ಹಾಕಿದ್ದಕ್ಕೆ ತಕ್ಕಂಥ ಪ್ರತಿಫಲ ಸಿಕ್ಕಿದೆ ಅನ್ನೋದು ಇದೆ. ಜೊತೆಗೆ ಮುಂದೆ ಮಾಡೋವಂಥ ಕೆಲಸಕ್ಕೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಇನ್ನು ಹೊಸ ಥರ ಎಕ್ಸ್ಪರಿಮೆಂಟಲ್ ಸಿನಿಮಾಗಳು ಪ್ಲಸ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರುವಂಥ ಕಥೆಗಳು, ಉತ್ತಮವಾದ ಕಥೆಗಳನ್ನ ಹುಡುಕಿ ಮಾಡುವಂಥ ಜವಾಬ್ದಾರಿ ಈಗ ಜನತೆ ನನ್ನ ಮೇಲೆ ಹಾಕಿದ್ದಾರೆ. ಓಕೆ. ಆ್ಯಂಡ್ ಟೀಚರ್ ಅಮ್ಮಂಗೆ ಕೇಳಲೇಬೇಕು. ಸೊ ಅದೇ ಟೀಚರಿಗೆ ಕೇಳಲೇಬೇಕು. ಸೊ ಪ್ರೇಕ್ಷಕರೆಲ್ಲರೂ ಕೂಡ ಒಳ್ಳೆ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ 2024 ಒಂಥರ ಒಳ್ಳೆ ಅದ್ಭುತವಾಗಿರುವಂಥ ಒಂದು ಇಯರ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಖುಷಿ ಮತ್ತು ಮೂವಿಗೆದಂಥ ಖುಷಿ ಹೇಗೆ ಅನಿಸ್ತದೆ? ನೀವೇ ಹೇಳಿಬಿಟ್ರಿ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಒಂದು ತೃಪ್ತಿ ಅಂದರೆ ಇಷ್ಟು ದಿವಸ ನಾವು ಹೇಗೆ ಒಪ್ಕೊಳ್ತಾರೋ ನಮ್ಮ ಜನ ಬರ್ತಾ ಇಲ್ವಲ್ಲ ಥಿಯೇಟರ್ಗೆ ಅಂತ ಎಲ್ಲ ಅಂದ್ಕೊಂಡಿದ್ವಿ. ಈಗ ಮತ್ತೊಮ್ಮೆ ಅವರು ಥಿಯೇಟರ್ಗೆ ಬಂದು ಸಿನಿಮಾನ ನೋಡ್ತಾ ಇದ್ದಾರೆ. ನಮ್ಮ ಸಿನಿಮಾನ ಅವರು ಅಪ್ಕೊಂಡಿದ್ದಾರೆ ಅಂತ ನೀವು ಹೇಳಿದ್ರಲ್ಲ ಹಾಗೆ. ಸೊ ಖುಷಿ ಆಗುತ್ತೆ. ಯಾರು ನಮಗೆ ನೀವು ಚೆನ್ನಾಗಿ ಮಾಡಲ್ಲ ಅಂತ ಅಂದಿದ್ರು, ಅವರೇ ಈಗ ಬಂದು ನನಗೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಕೂಡ ಹೇಳಿದ್ದಾರೆ. ಸೊ ಅಂದರೆ ಅದೊಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ನನ್ನ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಜನ ಹೇಳ್ತಾ ಇರ್ತಾರಲ್ಲ ಏನಾದರೂ ಒಂದು, ಅಂಥವರೇ ಬಂದು ನಮಗಿವಾಗ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ನೀವು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿದಾಗ ಇನ್ನೂ ಖುಷಿ ಆಗುತ್ತೆ. ಯಾಕಂದರೆ ನಾವು ಒಬ್ಬರು ಐಡಿಯಾನ ನಾವು ತಿದ್ದಿದ್ವಿ ಅಂತ ನಮ್ಮ ಕೆಲಸದ ಮೂಲಕ. ಸೊ ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ಓಕೆ. ಆ್ಯಂಡ್ ಈ ಒಂದು ಸಕ್ಸಸ್ ವಿಕ್ಕಿ ಅವರಿಗೆ ಯಾವ ರೀತಿಯಾಗಿ ಈ ಒಂದು ಸಕ್ಸಸ್ನ ರಿಸೀವ್ ಮಾಡ್ಕೊತೀರಾ ನೀವು ಆ್ಯಕ್ಚುಲಿ? ಇಲ್ಲ, ನಾನು ಮುಂದೆ ಏನು ಮಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ದೀನಿ. ಇವಾಗ ಮಾಡಿದ್ವು, ಇದಕ್ಕೆ ಒಳ್ಳೆ ಪ್ರತಿಫಲ ಕೊಟ್ಟಿದ್ದಾರೆ. ಅವರಿಗೆ ಋಣಿಯಾಗಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ಈ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಆ ಥರದ್ದು. ಓಕೆ. ಆ್ಯಂಡ್ ಶೋಸ್ಗಳೇನಾದ್ರು ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಇದೆಯಾ? ಆ್ಯಂಡ್ ರಿಕವರಿಯಲ್ಲಿ ಎಷ್ಟು ರಿಕವರ್ ಆಗಿರ್ಬೋದು, ಬಜೆಟು ಆ್ಯಂಡ್ ಪ್ರಾಫಿಟ್ಸಲ್ಲಿ ಎಷ್ಟು ಪ್ರಾಫಿಟ್ಸ್ಗಳು ಬಂದಿರ್ಬೋದು ಅಂತ ಏನಾದರೂ ಅಂಕಿ ಅಂಶಗಳು ನಿಮಗೆ ಗೊತ್ತಿದೆಯಾ? ಅಂದರೆ ಬಡ್ಜೆಟ್ದು ಎಷ್ಟಾಗಿದೆ ಅನ್ನೋದು ನನಗೆ ಗೊತ್ತಿತ್ತು. ರಿಕವರಿದು ನಾನು ಕೇಳಿದೆ ಹೆಂಗಾಗ್ತಾಯಿದೆ ಏನಂದರೆ ಚೆನ್ನಾಗಿ ಆಗ್ತಾಯಿದೆ, ಡೋಂಟ್ ವರಿ, ವಿ ಆರ್ ಹ್ಯಾಪಿ ಅಂತ ನಮ್ಮ ಪ್ರೊಡ್ಯೂಸರ್ ಹೇಳಿದ್ದಾರೆ. ಅದು ನನಗೆ ಭಾಳ ಖುಷಿ ಇದೆ. ಚೆನ್ನಾಗಿ ಆಗ್ತಾಯಿದೆ, ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಥಿಯೇಟ್ರ್ಗಳಲ್ಲೂ ಇದೆ, ಮಲ್ಟಿಪ್ಲೆಕ್ಸಲ್ಲೂ ಚೆನ್ನಾಗಿ ಆಗ್ತಾಯಿದೆ. ಅದು ಭಾಳ ಖುಷಿ ಇದೆ. ನಮ್ಮ ಪ್ರೊಡ್ಯೂಸರೇ ನೋಡಿ ಇವಾಗ ಸಕ್ಸಸ್ ಮೀಟ್ ಏನಕ್ಕೆ ಮಾಡ್ತಾ ಇದ್ದಾರೆ ಹೇಳಿ, ಚೆನ್ನಾಗಾಗಿದೆ ಅಂತ ತಾನೆ. ಅದಕ್ಕೆ ನಾವು ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಎಸ್, ಬಿಕಾಸ್ ಸಕ್ಸಸ್ ಮೀಟ್ ಅಂತ ಹೇಳ್ತೀವಿ ಆ್ಯಂಡ್ ಮೂವಿ ಗೆದ್ದಿದೆ ಅಂತ ಹೇಳ್ತೀವಿ, ಬಟ್ ಅಂಕಿ ಅಂಶಗಳು ಯಾರೂ ಕೂಡ ಎಕ್ಸಾಕ್ಟಾಗಿ ರಿವೀಲ್ ಮಾಡಲ್ಲ, ನಾವೇನು ರೈಡ್ ಮಾಡಿಸಲ್ಲ. ನಾನೀಗ ಯಾಕೆ ಹೇಳಲ್ಲ ಗೊತ್ತಾ, ಅದಕ್ಕೆ. ಓಕೆ. ಸೊ ಈ ಮೂವಿನಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಒಂದು ಎಲಿಮೆಂಟು, ನಿಮಗೂ ಕೂಡ ಬಹಳ ಇಷ್ಟವಾಗುವಂಥದ್ದು, ಅಣ್ಣವರು ಈ ಒಂದು ಮೂವಿನಲ್ಲಿ ಬರ್ತಾರೆ. ಅವರನ್ನು ಮತ್ತೆ ನಾವು ತೆರೆ ಮೇಲೆ ಯಾವಾಗ ನೋಡ್ತೀವಿ ಅಂತ ಹೇಳಿ ಭಾಳಷ್ಟು ಜನ ಕೋಟ್ಯಾಂತರ ಮಂದಿ ಅಭಿಮಾನಿಗಳು ಕಾಯ್ತಾಯಿದ್ರು. ಬಟ್ ಆ ಒಂದು ಮೂಮೆಂಟ್ ಅಥವಾ ಆ ಒಂದು ಸೀನ್ ಎಷ್ಟು ಸ್ಪೆಷಲ್ ಆಯಿತು ನಿಮಗೆ? ನನಗೆ ಅವ್ರ ವಾಯ್ಸ್ ಕೇಳಿದಾಗ ಗೂಸ್ ಬಂಪ್ಸ್ ಬಂದುಬಿಡ್ತು. ಅಂದರೆ ಆ ಒಂದು ಸೆಟ್ಟಿಂಗಲ್ಲಿ ಸಿಂಗಲ್ ಸ್ಕ್ರೀನ್ನಲ್ಲಿ ಕೂತ್ಕೊಂಡು ಒಂದು ಎಕೋನಲ್ಲಿ ಅವ್ರ ವಾಯ್ಸ್ ಬಂದಿದ್ದು ನನಗೆ ಕಣ್ಮುಚ್ಕೊಂಡು ನಾನು ಕೇಳಿದೆ. ಫಸ್ಟ್ ನೋಡಿದೆ, ಆಮೇಲಿಂದ ವಾಯ್ಸ್ ಬರ್ತಾ ಕಣ್ಮುಚ್ಕೊಂಡು ಕೇಳ್ತಾ ಇದ್ದೆ. ಯಾಕಂದರೆ ನನಗೆ ಅವ್ರು ನನ್ನನ್ನು ಕರಿತಾ ಇರೋ ಹಾಗೆ ಒಂದು ಅನುಭವ ಆಯಿತು ನನಗೆ. ಸೊ ತುಂಬ ಮಿಸ್ ಮಾಡ್ಕೊತಿರ್ತಾ ಆತನ. ಸೊ ಈ ಸಿನಿಮಾದಲ್ಲಿ ಅವ್ರು ನಮಗೆ ಮತ್ತೊಮ್ಮೆ ಸ್ಕ್ರೀನ್ನಲ್ಲಿ ಕಾಣಿಸಿದ್ರು. ಸೊ ಖುಷಿ ಆಗುತ್ತೆ. ಓಕೆ.
ಸರ್ ಅದು ಟೆಕ್ನಾಲಜಿನ ಹೇಗೆ ಯುಟಿಲೈಸ್ ಮಾಡ್ಕೊಂಡ್ರಿ ಅಣ್ಣವರು ಆ ಒಂದು ಸೀನಲ್ಲಿ ಬಂದು ಮಾತಾಡೋದೇ ಆಗಿರಲಿ ಅಥವಾ ಯಾವ ರೀತಿಯಾದಂಥ ಸಹಾಯದಿಂದಾಗಿ ಆ ಒಂದು ಸೀನನ್ನು ನಿಮಗೆ ಪುಲ್ ಆಫ್ ಮಾಡೋದಕ್ಕೆ ಈಸಿ ಆಯಿತು? ಅಂದರೆ ನಾವು ಅಣ್ಣವ್ರ ಥರ ಮಾತಾಡೋರ್ನೇ ಒಬ್ಬರನ್ನ ಕರೆಸಿ ಡಬ್ ಮಾಡಿಸಿದ್ವಿ. ಡಬ್ ಮಾಡಾದ್ಮೇಲೆ ಮತ್ತೆ ಈ ಅಣ್ಣವ್ರದ್ದು ಮ್ಯಾಕ್ಸಿಮಮ್ ಸಿನಿಮಾ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಲ್ಲದೆ ವಾಯ್ಸ್ ಇರುತ್ತಲ್ಲ, ಆ ಥರ ವಾಯ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅದನ್ನು ಎಲ್ಲಿ ಎಲ್ಲ ಲೆಟರ್ನು ಇದು ಮಾಡಿ ಎಲ್ಲಿ ಜನ್ರೇಟ್ ಮಾಡಿದ್ವು ಆ ವಾಯ್ಸನ್ನು. ಓಕೆ. ಆ್ಯಂಡ್ ಇತ್ತೀಚಿನ ಮೂವೀಸ್ಗಳನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ ಒಂದು ಮೂರು ದಿನ ನಿಲ್ಲುವಂಥ ಮೂವೀಸ್ಗಳನ್ನೇ ಜಾಸ್ತಿ, ಅಂದರೆ 3 ದಿನಕ್ಕೆ ಮೂವೀಸ್ಗಳು ಫ್ಲಾಪ್ ಆಗಿಬಿಡುತ್ತೆ ಅಥವಾ ಬರೋದಿಲ್ಲ. ಬಟ್ ಆದರೆ ಈ ಒಂದು ಸಂದರ್ಭದಲ್ಲಿ ಮೂವಿ ಇಷ್ಟು ದಿನ ಕಂಪ್ಲೀಟ್ ಮಾಡಿದೆ ಆ್ಯಂಡ್ 25 ಡೇಸ್ಗೆ ಮುನ್ನುಗ್ತದೆ ಅಂತ ಹೇಳಿದಾಗ ಆಲ್ ಓವರ್ ಕರ್ನಾಟಕ ರೆಸ್ಪಾನ್ಸ್ ಹೇಗಿದೆ ಮತ್ತು ಬೇರೆ ಬೇರೆ ಕಡೆಯಿಂದ ನೋಡಿದಂಥವ್ರು ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ನಿಮಗೆ? ಅಂದರೆ ಒಂದೊಂದು ಊರುಗಳಲ್ಲಿ ಒಂದೊಂದು ಥರ ಅರ್ಥ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಕಡೆ ಈ ಕಥೆ ಬಗ್ಗೆ ಹೇಳ್ತಾರೆ, ಇನ್ನೊಂದಷ್ಟು ಕಡೆ ಮೇಕಿಂಗು ಈ ಥರದ್ದೊಂದು ಬೇರೆ ಕಲರ್ ಇರುವಂಥ ಸಿನಿಮಾ ಅಂತಾರೆ. ಒಂದು ಮ್ಯಾಕ್ಸಿಮಮ್ ಅಣ್ಣವ್ರ ಬಗ್ಗೆ ಮಾತಾಡಿನೇ ಮುಂದೆ ಕಥೆ ವಿಷಯಕ್ಕೆ ಬರ್ತಾ ಇದ್ದಾರೆ. ಅದು ಭಾಳ ಖುಷಿ ಇದೆ. ಅಂದರೆ ನಾವು ಬೇರೆ ಬೇರೆ ಕಡೆ ಹೋದಾಗ ಇಲ್ಲಿ ಬೆಂಗಳೂರಲ್ಲಿ ನಗೋ ಜೋಕೆ ಬೇರೆ, ಬೇರೆ ಊರಿಗೆ ಹೋದಾಗ ಇದಕ್ಕೆ ನೋಡಿ ನಗೋದೇ ಬೇರೆ. ಅದೆಲ್ಲರಿಗೂ ಕನೆಕ್ಟ್ ಆಗ್ತಾ ಇರೋದು ಭಾಳ ಖುಷಿ ಇದೆ. ಆ್ಯಂಡ್ ಎಸ್, ಎಲ್ಲರೂ ಮೂವಿ ನೋಡ್ತಾ ಇದ್ದಾರೆ. ಬಟ್ ಆದರೆ ರಾಮ್ಕುಮಾರ್ ಸರು ಯಾವಾಗ ಬಂದು ಮೂವಿ ನೋಡ್ತಾರೆ? ಶಿವಣ್ಣ ಅವ್ರು ಯಾವಾಗ ಮೂವಿ ನೋಡ್ತಾರೆ? ಯಾವಾಗ ತೋರಿಸ್ತಾ ಇದ್ದೀರಾ ಮೂವಿನ? ಐ ಥಿಂಕ್ ಈ ಪ್ರಶ್ನೆನ ನೀವು ವಿಕ್ಕಿ ಅವ್ರನ್ನ ಕೇಳಬೇಕು. ರಾಮ್ಕುಮಾರ್ ಸರ್ ಬಗ್ಗೆ ಇಲ್ಲ, ಶಿವಣ್ಣ ಅವ್ರು ಯಾವಾಗ ಮೂವಿ ನೋಡ್ತಾರೆ? ಇಲ್ಲ, ಅವರು ಒಂದು ಶೋ ಹಾಕ್ಸ್ತಾರೆ ಅಂತ ಹೇಳಿದ್ದಾರೆ, ನಮ್ಮ ಫ್ಯಾಮಿಲಿಯವರೆಲ್ಲ ಬಂದು ನೋಡಲಿ ಅಂತ. ಸೊ ಆಗಲೇ ನಮ್ಮ ಪಪ್ಪ ಕೂಡ ಬರುತ್ತೆ, ಶಿವಣ್ಣ ಮಾಮ ಅವ್ರು ಕೂಡ. ಐ ಥಿಂಕ್ ಇಫ್ ಟೈಮ್ ಪರ್ಮಿಟ್ಸ್ ಅವರು ಕೂಡ ಬರ್ತಾರೆ. ಓಕೆ ಸರ್, ಹೇಳ್ಬೇಕು ನೀವು ಇವಾಗ ಸೂರಿ ಸರ್ ಮೂವಿ ಯಾವಾಗ ನೋಡ್ತಾರೆ? ಎಲ್ಲರೂ ನೋಡ್ತಾರೆ. ಇನ್ನೂ ಒಂದು ಶೋ ಮಾಡೋದಿದೆ, ಆ ಶೋ ಅಲ್ಲಿ ಎಲ್ಲರೂ ನೋಡ್ತಾರೆ. ಇನ್ನೂ ಒಂದು ಶೋ ಇದೆ, ಎಲ್ಲರೂ ಸ್ವಲ್ಪ ಅವರು ಶೆಡ್ಯೂಲ್ ಬ್ಯುಸಿ ಇರೋದ್ರಿಂದ ಆಗಿಲ್ಲ. ಈ ವೀಕಲ್ಲಿ ನೋಡ್ತಾರೆ ಎಲ್ಲರೂ. ಓಕೆ. ಆ್ಯಂಡ್ ಹಾಗೆಯೇ ಇವಾಗ ಇನ್ನಷ್ಟು ಜನ ನೋಡದೇ ಇರೋವಂಥವ್ರು ಈ ಒಂದು ಇಂಟರ್ವ್ಯೂನ ನೋಡ್ತಾ ಇರೋವಂಥವ್ರಿಗೆ ನೀವು ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇನ್ನೂ ಸಿನಿಮಾನ ನೋಡ್ದೇ ಇನ್ನೂ ವೆಯ್ಟ್ ಮಾಡ್ತಾ ಇರೋವಂಥವ್ರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಇನ್ನೂ ನೋಡಿಲ್ಲ ಅಂದರೆ ಇನ್ನೂ ಥಿಯೇಟ್ರಲ್ಲಿ ಸಿನಿಮಾ ಇದೆ, ದಯವಿಟ್ಟು ಎಲ್ಲರೂ ನೋಡಿ ಹರಿಸಿ. ಈ ಥರದ್ದೊಂದು ಒಳ್ಳೆ ಕತೆ ಎಲ್ಲ ಕಡೆ ರೀಚ್ ಆಗಬೇಕು ಅನ್ನೋದು ನಮ್ಮದೊಂದು ಆಶೆ ಇತ್ತು. ದಯವಿಟ್ಟು ನೋಡಿರೋರು ನೋಡಿಲ್ಲದೆ ಇರೋರಿಗೆ ಹೇಳಿ, ನೋಡಿಲ್ಲದೆ ಇರೋರು ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಸ್. ಆ್ಯಂಡ್ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ನೀವು ರಿವೀಲ್ ಮಾಡ್ತೀರಾ ಅಂತ ಹೇಳಿದರೆ? ಇಲ್ಲ, ಐ ಥಿಂಕ್ ನೀವು ಆಗಲೇ ಗೊತ್ತಿರುತ್ತೆ ಅನಿಸುತ್ತೆ. ನಾನು ಚೌಕಿದಾರ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಅದು ಆಲ್ಮೋಸ್ಟ್ ರ್ಯಾಪಪ್ ಆಗಿದೆ. ಅದಾದಮೇಲೆ ಏನು ನೆಕ್ಸ್ಟ್ ಅಂತ ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಎಸ್. ಆ್ಯಂಡ್ ನಿಮ್ಮ ನೆಕ್ಸ್ಟ್ ಡೈರೆಕ್ಷನ್ ಅಥವಾ ನೆಕ್ಸ್ಟ್ ಮೂವಿ, ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದಿರುತ್ತೆ? ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ನೆಕ್ಸ್ಟ್ ಪ್ರಾಜೆಕ್ಟ್ ಬನ್ಸಾಲಿ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡ್ತಾ ಇಲ್ಲ. ಹೌದಾ? ಸುಮ್ಮನೆ ಇಲ್ಲ. ಸ್ಯಾಂಡಲ್ವುಡ್ಡಿಂದ ಡೈರೆಕ್ಟ್ ಆಗಿ ಬಾಲಿವುಡ್ಗೆ ಹಾರಿದಂಥ ವಿಕ್ಕಿ ವರುಣ್ ಅವರು ಇವರು ಹಾರೈಕೆ ಇದ್ದು ಮಿಸ್ ಕಾಲ್ ಕೊಟ್ಟರು ಹೋಗ್ಬಿಡ್ತೀನಿ. ಹಂಗೇನಿಲ್ಲ ಬ್ರದರ್, ಆ ಥರದ್ದು ಏನಿಲ್ಲ. ಇವ್ರು ಸುಮ್ಮನೆ ಕಾಲು ಎಳ್ದಿದ್ದಷ್ಟೇ. ಒಂದೆರಡು ಪ್ರಾಜೆಕ್ಟು ಮಾತಾಡಿದ್ದೀನಿ ಆ್ಯಕ್ಟ್ರಾಗಿ. ಡೈರೆಕ್ಟ್ರಾಗಿ ಇನ್ನೊಂದು 6 ಮಂತಲ್ಲಿ ಅನೌನ್ಸ್ ಮಾಡ್ತೀನಿ. ಓಕೆ ಸರ್, ವಿಶಿಂಗ್ ಆಲ್ ದ ವೆರಿ ಬೆಸ್ಟ್ ಸರ್. ಈ ಒಂದು ಸಕ್ಸಸ್ ಇನ್ನೂ ಕೂಡ ಜಾಸ್ತಿ ಸಿಗಲಿ ಅಂತ ಹೇಳಿ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ. ಇನ್ನೂ ಹೆಚ್ಚಿನ ಮೂವೀಸ್ಗಳನ್ನ ಮಾಡಿದಾದ್ಮೇಲೆ ಸಕ್ಸಸ್ ಮೀಟಲ್ಲಿ ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಕಲಾಪತ್ರ ಟೀಮ್ನ ಮಾತುಕತೆ. ಆ್ಯಂಡ್ ನೀವು ಇನ್ನೂ ಹೆಚ್ಚಿನ ಫಿಲ್ಮಿ ಅಪ್ಡೇಟ್ಸ್ಗಳನ್ನು ತೊಗೊತೀವಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನಮ್ಮ KFIನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.